ಹಾಯ್ ಎಲ್ರಿಗೂ. ಇವತ್ತು ನಾವು ಸ್ಪೂನ್ ಬಗ್ಗೆ ಮಾತಾಡೋಣ. ಏನಿದು ಸ್ಪೂನ್? ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಪೂನ್ ಇದೆ. ಮನೇಲಿ ಯೂಸ್ ಮಾಡೋದೆಲ್ಲ ಸ್ಟೀಲ್ ಸ್ಪೂನ್ಸು, ಮತ್ತು ಕೆಲವೊಂದು ಪ್ಲಾಸ್ಟಿಕ್ ಸ್ಪೂನ್ಸ್ ಬರ್ತಾಯಿದೆ. ಹಾಗೆ ಇಲ್ಲಿ ನೋಡಿ, ಎಷ್ಟು ಸಸ್ಟೈನಬಲ್ ಡೆವಲಪ್ಮೆಂಟಲ್ಲಿ ಎಷ್ಟು ಥಿಕ್ಕಾಗಿ ವುಡ್ ಸ್ಪೂನ್ ಕ್ರಿಯೇಟ್ ಮಾಡಿದ್ದಾರೆ. ಸೊ ನಾವೆಲ್ಲ ಹೊರಗಡೆ ಹೋದಾಗ ಎಷ್ಟೋ ಸರಿ ಹೊರಗಡೆ ಸ್ಟ್ರೀಟ್ ಫುಡ್ ತಿನ್ಬೇಕಾದ್ರೆ ಮ್ಯಾಕ್ಸಿಮಮ್ ಪ್ಲಾಸ್ಟಿಕ್ ಸ್ಪೂನ್ಸ್ ಕೊಡ್ತಾಯಿದ್ದಾರೆ. ಸೊ ಎಷ್ಟು ಪ್ಲಾಸ್ಟಿಕ್ನ ನಾವು ಡೈಲಿ ಯೂಸ್ ಮಾಡ್ತಾಯಿದ್ದೀವಿ. ಸೊ ಅದರಿಂದ ಎಷ್ಟು ನಮಗೆ ಈ ಎನ್ವಿರಾನ್ಮೆಂಟ್ಗೆ ಪ್ರಾಬ್ಲಮ್ ಆಗ್ತಾಯಿದೆ ಅಲ್ವಾ. ಸೊ ಹಾಗಾಗಿನೇ ಸಸ್ಟೈನಬಲ್ ಡೆವಲಪ್ಮೆಂಟಲ್ಲಿ ಎಲ್ಲಿ ನಾವು ಪ್ಲಾಸ್ಟಿಕ್ನ ರೀಸೈಕಲ್ ಮಾಡ್ಬೋದು, ಅಥವಾ ಎಲ್ಲಿ ಪ್ಲಾಸ್ಟಿಕ್ ಬದಲಾಗಿ ವುಡ್ನ ಯೂಸ್ ಮಾಡಬಾರ್ದು, ಆಲ್ಟರ್ನೇಟ್ ಮಾಡ್ಬೋದು, ಅಲ್ಲೆಲ್ಲ ನಾವು ಸಾಧ್ಯ ಆದಷ್ಟು ಖಂಡಿತ ಪ್ಲಾಸ್ಟಿಕ್ ಬಳಕೆ ಮಾಡೋದನ್ನು ನಿಲ್ಲಿಸೋದು ತುಂಬ ಒಳ್ಳೆಯದು ನಮ್ಮ ಅರ್ಥಿಗೆ. ಈಗಾಗಲೇ ಎಷ್ಟೋ ಪ್ಲಾಸ್ಟಿಕ್ ಕವರ್ಸು, ಪ್ಲಾಸ್ಟಿಕ್ ಬಾಟಲ್ಸು ಎಲ್ಲ ಪ್ಲಾಸ್ಟಿಕ್ ಮಯಾಗೋಗ್ಬಿಟ್ಟಿದೆ. ಸೊ ಹಂಗಾಗಿ ಇದ್ಯಾಕೋ ನನಗೆ ವರ್ತ್ ಅನಿಸುತ್ತೋ, ಹಂಗಾಗಿ ಶೇರ್ ಮಾಡೋಣ ಅಂತ ಒಂದು ವಿಡಿಯೋ ಮಾಡಿದೆ. ಎಷ್ಟು ಚೆನ್ನಾಗಿದೆ ಅಲ್ವಾ. ನಾವು ಫಂಕ್ಷನ್ಸಲ್ಲಿ ಇಲ್ಲಿ ನಮ್ಮ ಮನೇಲಿ ಚಿಕ್ಕ ಪುಟ್ಟ ಫಂಕ್ಷನ್ಸ್ ಆದಾಗೂ ಕೆಲವೊಂದು ಸರಿ ನಾವು ಪ್ಲಾಸ್ಟಿಕ್ನ ಯೂಸ್ ಮಾಡ್ತಾಯಿರ್ತೀವಿ. ಪ್ಲಾಸ್ಟಿಕ್ ಬೌಲ್ಸ್ ಆಗಿರ್ಬೋದು, ಪ್ಲಾಸ್ಟಿಕ್ ಸ್ಪೂನ್ಸ್ ಆಗಿರ್ಬೋದು. ಅದಕ್ಕೆ ಆಲ್ಟರಾಗಿ ಇದನ್ನು ಯೂಸ್ ಮಾಡ್ಬೋದು. ಅರ್ಥಿಗೂ ಒಳ್ಳೆಯದು, ಅದಕ್ಕಿಂತ ಕಡಿಮೆ ಖರ್ಚಲ್ಲಿ ನಮಗಿದು ಸಿಗುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು ಅಲ್ವಾ. ಸೊ ಈ ವಿಡಿಯೋ ನಿಮಗೆ ವರ್ತ್ ಅನಿಸಿದರೆ ದಯವಿಟ್ಟು ಶೇರ್ ಮಾಡಿ ನಿಮ್ಮ ಫ್ರೆಂಡ್ ಸರ್ಕಲ್ ಜೊತೆ. ಹಾಗೆ ಪ್ಲಾಸ್ಟಿಕ್ ಬಳಕೆನ ಆದಷ್ಟು ಕಡಿಮೆ ಮಾಡಿ ಸಸ್ಟೈನಬಲ್ ಡೆವಲಪ್ಮೆಂಟಲ್ಲಿರೋಣ. ಸಸ್ಟೈನಬಲ್ ಡೆವಲಪ್ಮೆಂಟ್ ಅಂದರೆ ಎಲ್ಲಿ ನಮಗೆ ಅದನ್ನು ರೀಪ್ಲೇಸ್ ಮಾಡ್ಬೋದು, ಆಲ್ಟರ್ ಮಾಡ್ಬೋದು, ಅಲ್ಲೆಲ್ಲ ನಾವು ಪ್ಲಾಸ್ಟಿಕ್ ಬಳಕೆನ ಬೇರೆದ್ರಿಂದ ಒಳ್ಳೆಯದ್ರಿಂದ ಆಲ್ಟರ್ ಮಾಡ್ಕೊಳ್ಳೋಣ. ಥ್ಯಾಂಕ್ ಯು.